ನಮಸ್ಕಾರ, ನವೀನ್ ಕುಕಿಂಗ್ ಶೋಗೆ ಸ್ವಾಗತ. ಇವತ್ತು ನಿಮಗೆ ದಿಢೀರ್ ಅಂತ ಮಾಡೋ ಒಂದು ರಸಮ್ ಹೇಳ್ಕೊಡ್ತೀನಿ. ಈ ಬ್ರಾಹ್ಮಣರು ಮದುವೆನಲ್ಲೆಲ್ಲನೂ ಬಡಿಸ್ತಾರಲ್ಲ, ಆ ಥರ ಒಂದು ರಸಮ್ಮು. ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ಕೆಟ್ಟಿರುತ್ತೆ, ಅದನ್ನು ನೀವು ಲೇಡೀಸು ಸ್ಕ್ರೀನ್ನ ಚೇಂಜ್ ಮಾಡ್ಕೊಂಬರೋದಕ್ಕೆ ಆಚೆ ಹೋಗಿರ್ತೀರ. ನಿಮ್ಮ ಗಂಡ ಮಕ್ಕಳು ಮನೇಲಿರ್ತಾರೆ, ಅವ್ರಿಗೆ ಅನ್ನ ಮಾಡ್ಕೊಳಕ್ಕೆ ಬರುತ್ತೆ. ಆದರೆ ದಿಢೀರ್ ಅಂತ ರಸಮ್ ಮಾಡ್ಕೊಳೋದಾಗಲಿ ಅಥವಾ ಸಾಂಬಾರು ಮಾಡ್ಕೊಳೋದಾಗಲಿ ಏನೇ ಒಂದು ಅಡುಗೆ ಬರ್ದಲ್ಲೇ ಇರ್ಬೋದು. ಇದು ತುಂಬ ಸಿಂಪಲ್. ಇದಕ್ಕೆ ಫಸ್ಟ್ ನಾನು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೊಟೊ ದಪ್ಪಗೆ ಹಚ್ಕೊಂಡಿರೋದು ಟೊಮೊಟೊ ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಇದೇ ಮಿಕ್ಸಿ ಜಾರ್ಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ನೆಕ್ಸ್ಟು ಉಪ್ಪು. ರಸಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನೀಗ ಸದ್ಯಕ್ಕೆ ಒಂದು 3 ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ನಮ್ಮ ಮನೆಯಲ್ಲಿ ಮಾಡಿರೋ ಅಂಥ ಖಾರದ ಪುಡಿ 1 ಟೇಬಲ್ ಸ್ಪೂನು, ಇದರಲ್ಲಿ 2ರಷ್ಟು ಹಾಕ್ತಾಯಿದ್ದೀನಿ. ನಮ್ಮಮ್ಮ ಹೇಳ್ತಾರೆ, ಈ ರಸಮ್ಗೆ ಬೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು ಅಂತ, ಉಪ್ಪು ಹುಳಿ ಖಾರ 3 ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು ಅಂತ. ಟೊಮೊಟೊನಲ್ಲಿ ಹುಳಿ ಇರುತ್ತೆ, ಪ್ಲಸ್ ಅಡಿಷ್ನಲಿ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ, ಇದಕ್ಕೆ ಬೆಲ್ಲದ ಟೇಸ್ಟ್ ಇದೆಯಲ್ಲ, ಇದೇ ಸೀಕ್ರೆಟು ಈ ರಸಮ್ಗೆ. ನೋಡಿ, ಸಾಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಬೆಲ್ಲ ಸಾಲಿಲ್ಲ ಅಂದರೆ ಒಗ್ಗರಣೆ ಹಾಕಿ ಅದು ಕುದಿಯೋ ಸ್ಟೇಜಲ್ಲಿ ನಾನು ತಿರ್ಗಾ ಇನ್ನೊಂದ್ಸಲಿ ಬೆಲ್ಲ ಬ್ಯಾಲೆನ್ಸ್ ಮಾಡ್ತೀನಿ. ಬೆಲ್ಲನೂ ಸಾಕಷ್ಟು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಅಂದರೆ ನಮ್ಮ ಮನೇಲಿ ಮಾಡಿರೋವಂಥ ಸಾಂಬಾರು ಪುಡಿ. ಹುಣಸೆ ಹಣ್ಣು, ಇದಕ್ಕೆ ನೀರು ಹಾಕ್ಕೋಬೇಕಲ್ವಾ, ಅದಕ್ಕೆ ನಾನೇನು ಮಾಡ್ತೀನಿ, ಹುಣಸೆ ಹುಳಿನೇ ಹಾಕ್ಕೊಂಬಿಡ್ತೀನಿ. ಇದೊಂದು ಒಳ್ಳೆ ಮಿಶ್ರಣ, ಒಂದು ಹೋಮೋಜಿನಿಯಸ್ ಸೊಲ್ಯೂಷನ್ ಆಗುತ್ತೆ ನೋಡಿ. ಅದನ್ನು ನೆಕ್ಸ್ಟು ಒಗ್ಗರಣೆ ಹಾಕ್ಕೊಂಡು ಸೀದಾ ಬಾಣಲಿಗೆ ಬಿಡ್ತಾ ಇರೋದು. ಇದನ್ನು ಒಂದು ಹುಣಸೆಹಣ್ಣು ಗಾತ್ರದ ನಿಂಬೆಹಣ್ಣ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಸ್ವಲ್ಪ ಕಿವುಚಿ. ಈಗ ಅದರದ್ದು ನೀರೆಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಅಲ್ಲಿದೆ ಹಿಂದ್ಗಡೆ ಪ್ಯಾನಾಸೋನಿಕ್ ಮಿಕ್ಸಿ, ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮಿಕ್ಸಿ. 1 ನಿಮಿಷ ಹಂಗೆ ಲೈನ್ನಲ್ಲಿರಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಒಳ್ಳೆ ನೀಟ್ ಸೊಲ್ಯೂಷನ್ ಆಗಿದೆ ನೋಡಿ. ಇದರದ್ದು ಅರ್ಧ ಫ್ಲೇವರ್ ರಸಮ್ದು ಇಲ್ಲೇ ಬಂದ್ಬಿಡುತ್ತೆ. ನೆಕ್ಸ್ಟ್ ಈಗ ಒಗ್ಗರಣೆಗೆ ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕೆಮ್ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಈ ಬ್ರಾಹ್ಮಣರ ರಸಮ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಹಿಂಗು ಒಗ್ಗರಣೆ ಬೀಳಲೇಬೇಕು. ಬನ್ನಿ ಒಗ್ಗರಣೆ ಹಾಕೋಣ. ಕಮ್ ವಿತ್ ಮೀ. ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಒಗ್ಗರಣೆಗೆಲ್ಲನೂ ಆಲಿವ್ ಆಯಿಲ್ ಉಪಯೋಗಿಸೋದು ಒಳ್ಳೆಯದು, ಚೆನ್ನಾಗಿರುತ್ತೆ. ಸೊ ಬಾಣಲಿಗೆ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಚಿಕ್ಕ ಸ್ಪೂನ್ನಲ್ಲಿ ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಕಾಯ್ತಾ ಇದೆ, ಸಾಸಿವೆ ಹಾಕಿರ್ತೀನಿ. ನಮ್ಮಮ್ಮ ಹೇಳ್ತಾರೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕು ಅಂತ, ಬಟ್ ಅಂದ್ರೂ ನಾನು ಈ ಸ್ಟೇಜ್ನಲ್ಲೇ ಹಾಕಿ ಅದನ್ನು ಚಟಪಟ ಅನ್ನಿಸ್ತೀನಿ, ಅದು ಬಿಡಲ್ಲ. ಎಣ್ಣೆ ಚಟಪಟ ಅಂತ ಇದೆ, ಅದಕ್ಕೆ ಕೆಮ್ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಚಟಪಟ ಅಂತೂ. ಈಗ ನೋಡಿ, ಒಂದು ಒಳ್ಳೆ ಕ್ವಾಂಟಿಟಿ ಹಿಂಗು, ಇದು ಮಾಮೂಲಿ ಅಡುಗೆಗಿಂತನೂ ಸ್ವಲ್ಪ ಜಾಸ್ತಿ ಹಿಂಗು ಹಾಕಿ ಇದನ್ನೊಂಚೂರು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ.
ಇದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಆಡಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಓಕೆ. ಈಗ ಒಳಕಲ್ ತೊಳೆದಿದ್ದ ನೀರು ಅಂತ ಹೇಳ್ತಾ ಇದ್ರಲ್ಲ ಮುಂಚೆ, ಹಂಗೆ ಇದು ಮಿಕ್ಸಿ ತೊಳೆದಿದ್ದ ನೀರು ಹಾಕಿ ಇದ್ರ ಮುಚ್ಚಲಕ್ಕೂ ಒಂಚೂರು ನೀರು ಹಾಕ್ಕೊಂಡು, ನಾವು ಯಾವುದನ್ನು ವೇಸ್ಟ್ ಮಾಡ್ತಾ ಇಲ್ಲ, ತುಂಬ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಎಲ್ಲ ಮನೆಯಲ್ಲೂ ನಡೆಯೋ ಅಂಥದ್ದು. ಇದೇ ರಸಮ್ಗೆ ಹಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಲೋಟ ನೀರು ಹಾಕ್ತಾ ಇದ್ದೀನಿ. ಇದು ಗಟ್ಟಿ ಇದೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಕಷ್ಟು ನೀರು ಹಾಕ್ಬೋದು. ಇವತ್ತು ನಾನು ಮಾಡಿರೋ ರಸಮು ಒಂದು 6 ಜನಕ್ಕೆ ಆಗೋವಂಥ ರಸಮು. ಮಿಕ್ಸಿನಲ್ಲಿರೋದು ಬಿಟ್ಟು ನಾನು ಹೆಚ್ಚು ಕಮ್ಮಿ ಇನ್ನೂ 3 ಲೋಟ ನೀರು ಹಾಕಿದ್ದೀನಿ. ನೋಡಿ, ಇಷ್ಟು ತೆಳ್ಳಗಿದ್ರೆ ಹದ ಚೆನ್ನಾಗಿರುತ್ತೆ. ಇದೊಂದು ಕುದಿ ಬರಲಿ, ಟೇಸ್ಟ್ ನೋಡ್ತೀನಿ. ಬಾಯಿನಲ್ಲಿ ನೀರು ನಿಮಗೆ ಬರುತ್ತೆ. ಈ ರಸಮ್ಮು ಕುದಿಯೋಕ್ಕೆ ಬರ್ತಾ ಇದೆ. ಇಷ್ಟರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತಿದ್ದು. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಒಂದ್ಸಲಿ ಆಡಿಸ್ಬಿಟ್ಟಿದ್ದೀನ ಒಂಚೂರು ತೊಗೊಂಡು ಬ್ಯಾಲೆನ್ಸ್ಗೆ. ಯಾಕಂದರೆ ನಾವೇನೇ ಉಪ್ಪು, ಹುಳಿ, ಖಾರ, ಬೆಲ್ಲ ಏನೇ ಹಾಕಿದ್ರು ಅದು ಕುದಿಬೇಕು. ಸೊ ನಾನೊಂದು ಕುದಿ ಬಂದಿದೆ, ಈ ಸ್ಟೇಜ್ಗೆ ಟೇಸ್ಟ್ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ನಾನು ಹೇಳಲಿಲ್ವ ನಿಮಗೆ, ಇನ್ನು ಚೂರು ಬೆಲ್ಲ ಉಪ್ಪು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅಂತ ಹಾಕ್ತೀನಿ. ತಡೀರಿ, 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಕುದಿನೂ ಬಂತು. ಕರೆಕ್ಟ್ ಬ್ಯಾಲೆನ್ಸ್ ಆಗಿದೆ. ಈಗ ನಾನು ನನ್ನ ಕ್ಯಾಮ್ರಾಮನ್ಗೆ ಟೇಸ್ಟ್ ಕೊಡ್ತೀನಿ. ನಾನು ಕ್ಯಾಮ್ರಾ ಇಸ್ಕೊತೀನಿ. ತಡೀರಿ ಒಂದು ನಿಮಿಷ, ಕ್ಯಾಮ್ರಾ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಕೈ ನೋಡಿ, ಇಷ್ಟೊತ್ತು ನನ್ನ ವಿಡಿಯೋ ತೆಗ್ದಿದ್ದು ಇವರೇ, ಶ್ರುತಿ ಅಂತ. ಟೇಸ್ಟ್ ಮಾಡ್ತಾ ಇದ್ದಾರೆ. ರಿಯಲಿ ಇಷ್ಟ ಆಯ್ತಾ? ಹಾಂ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಬಾಯ್. ಒಳ್ಳೆ ಕುದಿ, ಸೂಪರಾಗಿದೆ ನೋಡಿ ರಸಮು. ಒಂದು ಲವ್ಲಿ ರಸಮ್. ಇನ್ನೊಂದು ನಿಮಿಷ, 1 ನಿಮಿಷನೂ ಇಲ್ಲ, ಒಂದು ಸ್ವಲ್ಪ ಹೊತ್ತು ಬೇಡ ಬಿಡಿ. ಯಾಕೆ, ನಿಮ್ಮ ಮುಂದೆನೇ ಆರಿಸ್ತೀನಿ. ಇದನ್ನು ಆರಿಸ್ದೆ ಒಂದು ತಟ್ಟೆ ತೊಗೊಂಡು ಮುಚ್ಚಿಬಿಟ್ಟು ಇಡ್ತೀನಿ. ಆಮೇಲೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದು. ಥ್ಯಾಂಕ್ ಯು.